ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಒಂದು ಸಾಂಗು, ಒಂದು ಟೀಸರು, ಇನ್ನೊಂದು ಟೀಸರ್ ನೋಡ್ಕೊಂಬಂದೆ. ಯಾವ ಸಿನಿಮಾ ಅಂತ ಹೇಳ್ತೀನಿ. ಕನ್ನಡದಲ್ಲಿ ಜಾಸ್ತಿ ಇವಾಗ ಟ್ರೆಂಡಿಂಗ್ ಸಿನಿಮಾಗಳು, ಫಸ್ಟ್ ಟ್ರೆಂಡಿಂಗ್ ಸಿನಿಮಾ ಯಾವ್ದಿದೆಯೋ ಅದೇ ಸಿನಿಮಾ, ಅದು ಮಾರ್ನಮಿ ಅಂತಾನೆ ಹೇಳಬೇಕು. ಸಾಂಗ್ ಕೇಳಿದೆ, ನಮ್ಮ ಪ್ರಮೋದ್ ಮರವಂತಿ ಅವ್ರು ಬರೆದಿರೋ ಸಾಂಗು. ಯಾರಪ್ಪ ಅಂದ್ರೆ ಡೆವಿಲ್ ಸಾಂಗ್, ಡಿ ಬೋ ಸಾಂಗ್ ಸೆಕೆಂಡ್ ಸಾಂಗ್ ಬರ್ದಿರಲ್ಲ, ಅವ್ರು ಬರ್ದಿರೋಂಥ ಸಾಂಗು. ಸಕ್ಕತ್ತಾಗಿದೆ ಸಾಂಗ್, ಮಾತ್ರ ಕಿವಿಲಿ ಗುಣಗುಣಿಸ್ತಾ ಇದೆ. ಸೆಕೆಂಡ್ ಈ ಸಿನಿಮಾದ ಬಗ್ಗೆ ಬಂದ್ರೆ, ಒಂದು ವರ್ಷದಿಂದೇನೋ ಬಿಟ್ಟಿರೋಂಥ ಒಂದು ಟೀಸರ್ ನೋಡಿದೆ, ಸಕ್ಕತ್ತಾಗಿದೆ. ಒಂದು ನಾಯಿ ಬರುತ್ತೆ, ನಾಯಿ ಬಗಳುತ್ತೆ, ಹೀರೋ ಅಲ್ಲಿಂದ ಬರ್ತಾರೆ. ಹೀರೋ ಬಂದಾಗ ನಾಯಿ ಊಟ ಹಾಕ್ತಾರೆ, ನಾಯಿ ಊಟ ಮಾಡಲ್ಲ. ಏನಕ್ಕಂದ್ರೆ ತಿಥಿ ಊಟ ಬೇಕು ಅನ್ನುತ್ತೆ ನಾಯಿ. ನಾಯಿ ಬಾಯಿ ಬಿಟ್ಟು ಕೇಳಲ್ಲ, ಸಾರಿ, ತಿಥಿ ಊಟ ಬೇಕು, ಬೊಜ್ಜದ ಊಟ ಅಂತ ಹೇಳ್ತಾರೆ. ಬೊಜ್ಜದ ಊಟ ತಾನೇ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದರೆ ಫಸ್ಟ್ ಟೀಸರ್ ಆಗುತ್ತೆ. ಸೆಕೆಂಡ್ ಟೀಸರ್ ಬಂದು, ಒಂದು ಕಾಡಿನ ಮಧ್ಯೆ ಒಂದು ಹುಡುಗ ಕಳೆದೋಗಿರ್ತಾನೆ. ಆ ಹುಡುಗನ ಹುಡ್ಕೊಂಡ್ ಬರ್ತಾರೆ. ಹುಡುಗ ಮರದ ಕೆಳಗಡೆ ಎದುರ್ಕೊಂಡು ಕೂತಿರ್ತಾನೆ. ಹುಡುಗನ್ ಕರ್ಕೊಂಡು ಹೋಗ್ಬೇಕಾದ್ರೆ ಬ್ಯಾಕ್ ಸೈಡ್ ಹಿಂಗ್ ತಿರುಗಿದಾಗ ಹುಲಿ ವೇಷದಲ್ಲಿ ಅವನ ಥರನೇ ಹುಡುಗ ಇನ್ನೊಬ್ಬ ಹುಡುಗ ಕಾಣಿಸ್ತಾನೆ. ಇದು ಸೆಕೆಂಡ್ ಟೀಸರ್. ಸಾಂಗ್ ವಿಷಯಕ್ಕೆ ಬಂದ್ರೆ ಹಾಳಾಗಿದೆ ಸಾಂಗು. ಇವಾಗ ಏನಪ್ಪಾ ಅಂದ್ರೆ, ಆಲ್ಮೋಸ್ಟ್ ಇವಾಗ ಕಾಂತಾರ ಸಿನಿಮಾ ಆದ್ಮೇಲೆ ಇಡೀ ವರ್ಲ್ಡ್ ಕನ್ನಡ ಸಿನಿಮಾ ಬಗ್ಗೆ ಜಾಸ್ತಿ ಕುತೂಹಲದಿಂದ ನೋಡ್ತಾ ಇದೆ. ಇಡೀ ವರ್ಲ್ಡ್ ತಿರುಗಿ ನೋಡ್ತಾ ಇದೆ ಕನ್ನಡ ಸಿನಿಮಾ ಏನಾಗ್ತಾ ಇದೆ, ನೆಕ್ಸ್ಟ್ ಯಾವ ಸಿನಿಮಾ ಬರ್ಬೋದು ಅಂತ ಕುತೂಹಲದಿಂದ ಕನ್ನಡ ಸಿನಿಮಾನ ನೋಡ್ತಾ ಇದ್ದಾರೆ ಆಫ್ಟರ್ ಕಾಂತಾರ. ಇವಾಗ ಈ ಸಿನಿಮಾ ಬಗ್ಗೆ, ಈ ಸಿನಿಮಾದ ಸ್ಟಾರ್ ಕಾಸ್ಟಿಂಗ್ ಬಂದ್ರೆ, ಪ್ರಕಾಶ್ ತಮ್ಮಿನಾಡೋರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಮೇಯ್ನು. ಇವಾಗ ಕಾಂತಾರ ಸಿನಿಮಾದಲ್ಲಿ ತುಂಬಾ ಕಾಮಿಡಿ ಮಾಡಿದ್ರಲ್ಲ, ಅದೇ ಪ್ರಕಾಶ್ ತಮ್ಮಿನಾಡೋರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಹೀರೋ ವಿಷಯಕ್ಕೆ ಬಂದ್ರೆ, ಆಕ್ಚುಲಿ ನೀವು ಗಿಳಿರಾಮ ಸೀರಿಯಲ್ ನೋಡಿರ್ತೀರ. ಗಿಳಿರಾಮ ಸೀರಿಯಲ್ ಅಲ್ಲಿ ನಮ್ಮ ರಿತ್ವಿಕ್ ಅಂತ ಹೀರೋ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅವರು ಇವಾಗ ಸೀರಿಯಲ್ ಇಂದ ಬೆಳ್ಳಿ ಪರದೆ ಮೇಲೆ ಸಾಕಾಗಿ ಮಿಂಚ್ಕೊಂಡು ಬರ್ತಾ ಇದ್ದಾರೆ. ಆಕ್ಚುಲಿ ಮುಂಚೆ ಎಲ್ಲ ಫಿಲಮ್ ಮಾಡಿರ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾ ಮೂಲಕ ಒಂದು ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊತಾ ಇದ್ದಾರೆ. ಇದು ಮೇನ್ ರೋಲ್ ಆಗಿ. ಹೀರೋಯಿನ್ ವಿಷಯಕ್ಕೆ ಬಂದ್ರೆ, ನಮ್ಮ ಮಚ್ಚೆ ಅಂದ್ರೆ ಯಾರಪ್ಪ ಅಂದ್ರೆ, ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದ ಸೆಕೆಂಡ್ ಹೀರೋಯಿನ್ ಅಂತಾನೆ ಅನ್ಬೋದು. ಈ ಸಿನಿಮಾದ ಹೀರೋಯಿನ್ನು ನಮ್ಮ ಚೈತ್ರ ಆಚಾರ್ ಅವರು. ಡೈರೆಕ್ಟರ್ ವಿಷಯಕ್ಕೆ ಬಂದ್ರೆ ರಿಷಿತ್ ಶೆಟ್ಟಿ ಅಂತ. ರಿಷಿತ್ ಶೆಟ್ಟಿ ಅವರು ಈ ಸಿನಿಮಾದ ಒನ್ ಆಫ್ ದ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಓವರ್ ಆಲ್ ಈ ಸಿನಿಮಾ ಟೀಸರು, 2 ಟೀಸರ್ ಬಿಟ್ಟಿದ್ದಾರೆ. ಹೆಂಗಿದೆ ಅಂತ ಹೇಳಿದ್ರೆ ಸಖತ್ತಾಗಿದೆ. ಒಂಥರ ಇನ್ನು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಅನ್ಸುತ್ತಿದೆ. ಸಿನಿಮಾದ ನಾವೇನ್ ಟೀಸರ್ ನೋಡಿದೀವಲ್ಲ, ಟೀಸರ್ ನೋಡ್ಬಿಟ್ಟು ಹೇಳ್ತಾ ಇದೀವಿ ಅಷ್ಟೇ. ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಅನ್ಸುತ್ತೆ. ಸಾಂಗು ಚೆನ್ನಾಗಿದೆ. ಆಮೇಲೆ ಇನ್ನೊಬ್ರು ಬಗ್ಗೆ ಹೇಳ್ಬೇಕು, ಸಾರಿ ಮರ್ತ್ಬಿಟ್ಟೆ. ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಚರಣ್ ರಾಜ್ ಸರ್ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು ಸೂಪರ್ ಆಗಿರುತ್ತೆ ಮ್ಯೂಸಿಕ್ ಮಾತ್ರ. ನೀವು ಆಲ್ಮೋಸ್ಟ್ ಎಷ್ಟೊಂದು ಸಿನಿಮಾಗಳು ನೋಡಿರ್ತೀರ, ಮ್ಯೂಸಿಕ್ಕು ಈ ಸಿನಿಮಾದಲ್ಲಿ ಇರುತ್ತೆ ಅಂತ ಅನ್ಸುತ್ತೆ. ಈ ಸಿನಿಮಾ ಒಂದು ನೋಡಿದಾಗ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟಿಂಗ್ ಅಂತ ಏನಂತೀರ ನೀವೆಲ್ಲ, ದೊಡ್ಡ ಬಳಗ ಹಿಡ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಟೀಸರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ತೋರಿಸಿದ್ದಾರೆ. ಈ ಸಿನಿಮಾ ನೆಕ್ಸ್ಟ್ ತಿಂಗಳು ರಿಲೀಸ್ ಆಗ್ತಾ ಇದೆ ಅಂತ ಸುದ್ದಿ ಬಂದಿದೆ. ಆಮೇಲೆ ನೆಕ್ಸ್ಟ್ ಮಂತ್ ಟ್ರೈಲರ್ ಬಿಡ್ತಾರೆ ಈ ಸಿನಿಮಾದು, ನೋಡಿ. ಯಾಕಂದ್ರೆ ಇವಾಗ ಏನು ಹೊಸಬ್ರಿಗೆ ಸಪೋರ್ಟ್ ಮಾಡ್ತಿರೋ, ನಮ್ಮ ಕನ್ನಡ ಸಿನಿಮಾ ದೊಡ್ಡದಾಗಿ ಬೆಳೆಯುತ್ತೆ. ಕನ್ನಡ ಸಿನಿಮಾ ಬೆಳೆದ್ರೆ ಉದ್ಯೋಗ ಸೃಷ್ಟಿ ಆಗುತ್ತೆ. ಎಷ್ಟೊಂದು ಜನ ಹೇಳ್ತಾರೆ, ಏನು ಸಿನಿಮಾ ನೋಡಿ ಏನು ಮಾಡ್ಬಿಡ್ತೀರಾ, ಎಂಟರ್ಟೈನ್ಮೆಂಟು ವೇಸ್ಟ್ ಆಫ್ ಕಾಸ್ಟ್ ಅಂತೀರಾ. ಸಿನಿಮಾ ನಮ್ಮ ಎಂಜಾಯ್ಮೆಂಟ್ಗೆ ನೋಡ್ತೀವಿ ಸಿನಿಮಾನ. ಫಿಲಮ್ ಥಿಯೇಟರ್ಗೆ 3 ಅವರ್ ಕೂತ್ಕೊಂಡ್ರೆ ಎಂಜಾಯ್ಮೆಂಟ್ ಆಗಿರ್ಬೇಕು, ಆ ಸಿನಿಮಾದಲ್ಲಿ ನಾವು ಹೋಗ್ಬೇಕು ಅಂತ ಅನ್ಕೊಂಡು ಸಿನಿಮಾ ನೋಡ್ತೀವಿ, ಓಕೆನಾ.
ಈ ಸಿನಿಮಾ ನೋಡೋದ್ರಿಂದ ಆಲ್ಮೋಸ್ಟ್ ಉದ್ಯೋಗ ಸೃಷ್ಟಿಯಾಗುತ್ತೆ. ಹೊಸಬ್ರು ಪ್ರೊಡ್ಯೂಸರ್ ಬರ್ತಾನೆ ಇರ್ತಾರೆ ಸಿನಿಮಾ ಇಂಡಸ್ಟ್ರಿಗೆ, ಪ್ರೊಡ್ಯೂಸ್ ಮಾಡ್ತಾನೆ ಇರ್ತಾರೆ. ಕನ್ನಡ ಸಿನಿಮಾ ದೊಡ್ಡದಾಗಿ ಓಪನ್ ಆಗಿದೆ. ಜಗತ್ತು ಕನ್ನಡ ಸಿನಿಮಾ ಬಗ್ಗೆ ನೋಡ್ತಾ ಇದೆ. ಈ ಟೈಮಲ್ಲಿ ಇಂಥ ಸಿನಿಮಾ ಬೆಳೆಸ್ದಾಗ ನಾವು ಹೆಸರು ಮಾರ್ನಮಿ, ಡಿಫ್ರೆಂಟ್ ನೇಮು, ಕಥೆಯಲ್ಲಿ ಹುಟ್ಟು ಅಂದ್ರೆ ಆಲ್ಮೋಸ್ಟ್ ನಾನು ಅನ್ಕೊಂಡಂಗೆ ಇದು ಟೀಸರ್ ಎಲ್ಲ ನೋಡ್ದಂಗೆ ಮಂಗಳೂರು ಸೈಡ್ ನಡೆಯೋ ಕಥೆ ಆಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಸಿನಿಮಾ ಬಂದಾಗ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ನೋಡಿ. ನೆಕ್ಸ್ಟ್ ತಿಂಗಳು ಥಿಯೇಟರ್ ನಾವು ಬರ್ತೀವಿ, ನೀವು ಬನ್ನಿ. ನಮಸ್ಕಾರ.